ಎಲ್ಲರಿಗೂ ನಮಸ್ಕಾರಗಳು. ಆಗಸ್ಟ್ 10, 11, 12, 13 ಈ ದಿನಗಳು ಕುಂಭ ರಾಶಿಯವರಿಗೆ ಸಾಮಾನ್ಯ ದಿನಗಳಲ್ಲ. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹೊರಗಡೆಗೆ ಕಾಣಿಸದ ಮೌನವಾಗಿ ನಡೆಯುವ ವಿಧಿಯ ಬದಲಾವಣೆ ಪ್ರಾರಂಭವಾಗುವ ಸಾಧ್ಯತೆಯಿದೆ. ಈ ಬದಲಾವಣೆಯು ಡಂಗೂರ ಸಾರಿ ಬರುವುದಿಲ್ಲ. ಯಾರಿಗೂ ತಿಳಿಯದಂತೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಘಟನೆಗಳು ಒಂದೊಂದಾಗಿ ನಡೆಯಲು ಪ್ರಾರಂಭವಾಗುತ್ತವೆ. ನೀವು ಬಹುಕಾಲದಿಂದ ಕಾಯುತ್ತಿದ್ದ ಅವಕಾಶವು ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬರಬಹುದು. ಬಹಳ ದಿನಗಳಿಂದ ನಿಂತುಹೋಗಿದ್ದ ಕೆಲಸವು ಮುನ್ನಡೆಯಲು ಪ್ರಾರಂಭಿಸುತ್ತದೆ. ನಿಮ್ಮ ಬಗ್ಗೆ ಯಾರೋ ರಹಸ್ಯವಾಗಿ ತೆಗೆದುಕೊಳ್ಳುತ್ತಿರುವ ನಿರ್ಧಾರವು ನಿಮ್ಮ ಭವಿಷ್ಯದ ಮೇಲೆ ಪ್ರಭಾವ ಬೀರಬಹುದು. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ, ವ್ಯವಹಾರದಲ್ಲಿ ಹೊಸ ಪರಿಚಯ, ಕುಟುಂಬದಲ್ಲಿ ಶುಭಸುದ್ದಿ, ಪ್ರೀತಿಯಲ್ಲಿ ಅಪಾರ್ಥಗಳ ನಿವಾರಣೆ, ಧನಯೋಗಕ್ಕೆ ಮೊದಲ ಸಂಕೇತ, ಶನಿ ಭಗವಾನನ ಕರ್ಮ, ಫಲಗಳ ಪ್ರಾರಂಭದಂತಹ ಅನೇಕ ವಿಷಯಗಳು ಈ 4 ದಿನಗಳಲ್ಲಿ ನಿಶ್ಶಬ್ದವಾಗಿ ನಡೆಯುವ ಸೂಚನೆಗಳು ಕಾಣಿಸುತ್ತಿವೆ. ಈ ಲೇಖನದಲ್ಲಿ ಕುಂಭ ರಾಶಿಯವರಿಗೆ ಯಾವ ದಿನ, ಯಾವ ಗ್ರಹ ಹೇಗೆ ಪ್ರಭಾವ ಬೀರುತ್ತದೆ, ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು, ಯಾರನ್ನು ನಂಬಬೇಕು, ಯಾವ ಸಂಕೇತಗಳನ್ನು ಖಂಡಿತವಾಗಿಯೂ ನಿರ್ಲಕ್ಷಿಸಬಾರದು ಎಂಬುದನ್ನು ತಿಳಿಯೋಣ. ಯಾವ ದೇವಾಲಯಕ್ಕೆ ಭೇಟಿ ನೀಡಿದರೆ ಅದೃಷ್ಟದ ಬಾಗಿಲು ತೆರೆಯುತ್ತದೆ, ಈ ಪರಿಹಾರಗಳನ್ನು ಮಾಡಿದರೆ ಈ ಮೌನವಾಗಿ ನಡೆಯುವ ವಿಧಿ ಬದಲಾವಣೆಯು ಶುಭಫಲವಾಗಿ ಬದಲಾಗುತ್ತದೆ ಎಂಬ ಪ್ರತಿಯೊಂದು ಅಂಶವನ್ನು ಸಂಪೂರ್ಣವಾಗಿ ವಿವರವಾಗಿ ತಿಳಿಯಲಿದ್ದೀರಿ. ನೀವು ಇನ್ನೂ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಕುಂಭ ರಾಶಿಯವರಿಗೆ ಈ 4 ದಿನಗಳಲ್ಲಿ ಹೊರಗಡೆಗೆ ದೊಡ್ಡದಾಗಿ ಏನೂ ನಡೆದಂತೆ ಕಾಣಿಸದಿದ್ದರೂ ಒಳಗಡೆ ಮಾತ್ರ ವಿಧಿಯು ತನ್ನ ಕೆಲಸವನ್ನು ಪ್ರಾರಂಭಿಸುತ್ತದೆ. ಕೆಲವು ಬಾರಿ ನಮ್ಮ ಜೀವನವನ್ನು ಬದಲಾಯಿಸುವ ಘಟನೆಗಳು ದೊಡ್ಡ ಸದ್ದಿನೊಂದಿಗೆ ಬರುವುದಿಲ್ಲ. ಅವು ಬಹಳ ನಿಶ್ಶಬ್ದವಾಗಿ ಬರುತ್ತವೆ. ಇದೇ ಈಗ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಪ್ರಮುಖ ಬದಲಾವಣೆ. ಆಗಸ್ಟ್ 10ರಿಂದ 13ರವರೆಗೆ ನಿಮಗೆ ಎದುರಾಗುವ ಕೆಲವು ಸಣ್ಣ ಘಟನೆಗಳನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳಬೇಡಿ. ಬಹಳ ದಿನಗಳಿಂದ ನಿಮ್ಮೊಂದಿಗೆ ಮಾತನಾಡದ ವ್ಯಕ್ತಿಯೊಬ್ಬರು ಆಕಸ್ಮಿಕವಾಗಿ ಕರೆ ಮಾಡಬಹುದು. ನೀವು ಮರೆತು ಹೋಗಿದ್ದ ಕೆಲಸವೊಂದು ಮತ್ತೆ ನಿಮ್ಮ ಮುಂದೆ ಬರಬಹುದು. ಹಿಂದೆ ಕಳೆದುಕೊಂಡ ಅವಕಾಶವು ಮತ್ತೊಂದು ರೂಪದಲ್ಲಿ ನಿಮ್ಮ ಬಾಗಿಲು ತಟ್ಟಬಹುದು. ಪ್ರಾರಂಭದಲ್ಲಿ ಇವೆಲ್ಲವೂ ಸಣ್ಣ ವಿಷಯಗಳಾಗಿ ಅನಿಸಿದರೂ ಕೆಲವು ದಿನಗಳ ನಂತರ ಅವುಗಳೇ ನಿಮ್ಮ ಭವಿಷ್ಯವನ್ನು ಬದಲಾಯಿಸಿದ ಕಾರಣವೆಂದು ನೀವು ಅರ್ಥಮಾಡಿಕೊಳ್ಳುತ್ತೀರಿ. ಈ ದಿನಗಳಲ್ಲಿ ನಿಮ್ಮ ಮನಸ್ಸು ಒಂದು ನಿರ್ಧಾರ ತೆಗೆದುಕೊಳ್ಳಲು ಪದೇ ಪದೇ ಹೇಳುತ್ತದೆ. ಆ ಅಂತರಾತ್ಮ ಹೇಳುವ ಮಾತನ್ನು ನಿರ್ಲಕ್ಷಿಸಬೇಡಿ. ಯಾರೂ ಗಮನಿಸದ ಕಡೆಯಲ್ಲಿ ನಿಮ್ಮ ಅದೃಷ್ಟವು ಮೆಲ್ಲನೆ ರೂಪ ಬದಲಾಯಿಸಿಕೊಳ್ಳುತ್ತದೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ನೀವು ನಿಶ್ಶಬ್ದವಾಗಿ ಮುನ್ನಡೆದರೆ ದೈವವು ನಿಮಗೆ ಊಹಿಸದ ಮಾರ್ಗವನ್ನು ತೋರಿಸುತ್ತದೆ. ಕೆಲವರಿಗೆ ಹೊಸ ಪರಿಚಯ, ಇನ್ನು ಕೆಲವರಿಗೆ ಹಳೆಯ ಸಂಬಂಧ ಮತ್ತೆ ಒಂದಾಗುವುದು, ಮತ್ತೆ ಕೆಲವರಿಗೆ ಆರ್ಥಿಕವಾಗಿ ಹೊಸ ಹಾದಿ ಕಾಣಿಸುವುದು ಮುಂತಾದ ಘಟನೆಗಳು ನಡೆಯುತ್ತವೆ. ಇವೆಲ್ಲವೂ ಮೌನವಾಗಿ ನಡೆಯುವ ವಿಧಿ ಬದಲಾವಣೆಯ ಭಾಗವೇ ಆಗಿದೆ. ಕುಂಭ ರಾಶಿಯ ಅಧಿಪತಿ ಶನಿ. ಶನಿಯು ಎಂದಿಗೂ ಅವಸರದಲ್ಲಿ ನೀಡುವುದಿಲ್ಲ, ಆದರೆ ನೀಡಿದ ಫಲವು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತಾನೆ. ಈ 4 ದಿನಗಳಲ್ಲಿ ಶನಿ ಭಗವಾನನು ನಿಮ್ಮ ಜೀವನದಲ್ಲಿ ಬಹಳ ಕಾಲದಿಂದ ನಿಂತುಹೋಗಿದ್ದ ಕರ್ಮಫಲಗಳನ್ನು ಒಂದೊಂದಾಗಿ ನಿಮಗೆ ತಲುಪಿಸುವ ಪರಿಸ್ಥಿತಿ ಕಾಣಿಸುತ್ತಿದೆ. ಇಲ್ಲಿಯವರೆಗೆ ಪಟ್ಟ ಶ್ರಮಕ್ಕೆ ಗುರುತಿಸುವಿಕೆ ಸಿಗದೆ ಸಂಕಟಪಟ್ಟವರು ಈಗ ಮೆಲ್ಲನೆ ಬದಲಾವಣೆಯನ್ನು ನೋಡಲಿದ್ದಾರೆ. ಗುರು ಗ್ರಹದ ಅನುಗ್ರಹದಿಂದ ಒಳ್ಳೆಯ ವ್ಯಕ್ತಿಗಳ ಸಹಾಯ ಲಭಿಸುತ್ತದೆ. ನಿಮಗೆ ತಿಳಿಯದಂತೆ ಯಾರೋ ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳುವುದರಿಂದ ಒಂದು ಅವಕಾಶ ನಿಮ್ಮ ಬಳಿಗೆ ಬರಬಹುದು. ಬುಧನ ಅನುಕೂಲಕರ ಪ್ರಭಾವದಿಂದಾಗಿ ನೀವು ಮಾತನಾಡುವ ಪ್ರತಿಯೊಂದು ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ. ನಿಮ್ಮ ಬುದ್ಧಿವಂತಿಕೆಯು ಇತರರನ್ನು ಆಕರ್ಷಿಸುತ್ತದೆ. ಆದರೆ ಚಂದ್ರನ ಸಂಚಾರದಿಂದಾಗಿ ಒಂದು ಸಮಯದಲ್ಲಿ ಸಣ್ಣ ಸಣ್ಣ ಅನುಮಾನಗಳು ಮನಸ್ಸಿನಲ್ಲಿ ಮೂಡುತ್ತವೆ. ಆ ಅನುಮಾನಗಳನ್ನು ನಂಬಿ ಒಳ್ಳೆಯ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ. ಈ ದಿನಗಳಲ್ಲಿ ಯಾವುದೇ ಕೆಲಸ ಮಾಡಿದರೂ ಅವಸರ ಪಡದೆ 2 ಬಾರಿ ಯೋಚಿಸಿ ಮಾಡಿ. ಗ್ರಹಗಳ ಅನುಕೂಲತೆಯು ನಿಮ್ಮ ಕಡೆಗಿದ್ದರೂ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವುದು ನಿಮ್ಮ ಕೈಯಲ್ಲೇ ಇರುತ್ತದೆ. ಶನಿಯು ಒಂದು ವಿಷಯವನ್ನು ಖಂಡಿತ ಕಲಿಸುತ್ತಾನೆ: ಸಹನೆ ಕಳೆದುಕೊಳ್ಳದವರಿಗೆ ಕೊನೆಯಲ್ಲಿ ಜಯ ಖಂಡಿತ ಸಿಗುತ್ತದೆ. ಅದಕ್ಕಾಗಿಯೇ ಯಾರಾದರೂ ಪ್ರಚೋದಿಸಿದರೂ ಮೌನವಾಗಿರಿ. ಅದೇ ಈ ದಿನಗಳಲ್ಲಿ ನಿಮಗೆ ದೊಡ್ಡ ರಕ್ಷೆಯಾಗುತ್ತದೆ. ಕುಟುಂಬದಲ್ಲಿ ಕೆಲವು ಒಳ್ಳೆಯ ಬದಲಾವಣೆಗಳು ಕಾಣಿಸುತ್ತವೆ. ಇಲ್ಲಿಯವರೆಗೆ ಒಬ್ಬರನ್ನೊಬ್ಬರು ಸರಿಯಾಗಿ ಮಾತನಾಡಿಸದ ಪರಿಸ್ಥಿತಿಯಿದ್ದರೆ ಅದು ಮೆಲ್ಲನೆ ಸರಿಹೋಗುತ್ತದೆ. ಮನೆಯಲ್ಲಿ ಹಿರಿಯರು ಹೇಳುವ ಮಾತನ್ನು ಗೌರವಿಸಿ. ಅವರ ಆಶೀರ್ವಾದವು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಕೊಂತಕಾಲದಿಂದ ಮನೆಯಲ್ಲಿ ನಿಂತುಹೋಗಿದ್ದ ಶುಭ ಕಾರ್ಯಗಳ ಬಗ್ಗೆ ಮತ್ತೆ ಚರ್ಚೆ ಪ್ರಾರಂಭವಾಗುತ್ತದೆ. ದೂರದೂರಿನಲ್ಲಿರುವ ಕುಟುಂಬದ ಸದಸ್ಯರಿಂದ ಸಂತೋಷದ ಮಾಹಿತಿ ಸಿಗುತ್ತದೆ. ಪ್ರೀತಿಯಲ್ಲಿರುವ ಕುಂಭ ರಾಶಿಯವರಿಗೂ ಈ ಸಮಯ ವಿಶೇಷವಾಗಿದೆ. ನಿಮ್ಮ ಮನಸ್ಸಿನ ಮಾತನ್ನು ಎದುರಿಗಿರುವವರು ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಸಣ್ಣ ಸಣ್ಣ ಅಪಾರ್ಥಗಳು ನಿವಾರಣೆಯಾಗಿ ಮತ್ತೆ ನಂಬಿಕೆ ಹೆಚ್ಚಾಗುತ್ತದೆ. ವಿವಾಹ ವಿಳಂಬವಾಗುತ್ತಿರುವವರಿಗೆ ಒಳ್ಳೆಯ ಸಂಬಂಧದ ಮಾಹಿತಿ ಬರುವ ಸಾಧ್ಯತೆಯಿದೆ.
ದಂಪತಿಗಳ ನಡುವಿನ ಅಂತರ ಕಡಿಮೆಯಾಗುತ್ತದೆ. ಆದರೆ ಕೋಪದಿಂದ ಮಾತನಾಡುವ ಅಭ್ಯಾಸವಿದ್ದರೆ ಈ 4 ದಿನಗಳಲ್ಲಿ ಅದನ್ನು ಸಂಪೂರ್ಣವಾಗಿ ನಿಯಂತ್ರಿಸಬೇಕು. ಒಂದು ಮಾತು ಸಂಬಂಧವನ್ನು ಬಲಪಡಿಸುತ್ತದೆ, ಅದೇ ಒಂದು ಮಾತು ಸಂಬಂಧವನ್ನು ಹಾಳು ಮಾಡುತ್ತದೆ. ಅದಕ್ಕಾಗಿಯೇ ಅಗತ್ಯವಿದ್ದಾಗ ಮಾತ್ರ ಮಾತನಾಡಿ. ಕೆಲವು ಸಂದರ್ಭಗಳಲ್ಲಿ ಮೌನವು 100 ಮಾತುಗಳಿಗಿಂತ ದೊಡ್ಡ ಪರಿಹಾರವನ್ನು ನೀಡುತ್ತದೆ. ಈ ದಿನಗಳಲ್ಲಿ ನಿಮ್ಮ ಮೌನವು ಕುಟುಂಬದಲ್ಲಿ ಶಾಂತಿಯನ್ನು ತರುವ ಅಸ್ತ್ರವಾಗಿ ಬದಲಾಗುತ್ತದೆ. ಉದ್ಯೋಗಿಗಳಿಗೆ ಈ 4 ದಿನಗಳಲ್ಲಿ ಹೊಸ ಜವಾಬ್ದಾರಿಗಳು ಬರುವ ಸಾಧ್ಯತೆಯಿದೆ. ಪ್ರಾರಂಭದಲ್ಲಿ ಅವು ಹೊರೆಯಾಗಿ ಅನಿಸಿದರೂ ಭವಿಷ್ಯದಲ್ಲಿ ಬಡ್ತಿಗೆ ಅದೇ ಕಾರಣವಾಗುತ್ತದೆ. ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಗಮನಿಸಲು ಪ್ರಾರಂಭಿಸುತ್ತಾರೆ. ನಿರುದ್ಯೋಗಿಗಳಿಗೆ ಒಂದು ಒಳ್ಳೆಯ ಮಾಹಿತಿ ಸಿಗುವ ಸಾಧ್ಯತೆಯಿದೆ. ಸಂದರ್ಶನಗಳಿಗೆ ಹೋಗುವವರು ಧೈರ್ಯವಾಗಿ ಮುನ್ನಡೆಯಬೇಕು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರ ಪರಿಚಯವಾಗುತ್ತದೆ. ಸಣ್ಣ ಹೂಡಿಕೆಯೂ ಒಳ್ಳೆಯ ಲಾಭವನ್ನು ನೀಡುವ ಸಾಧ್ಯತೆ ಕಾಣಿಸುತ್ತಿದೆ. ಆದರೆ ಯಾರನ್ನೂ ಸಂಪೂರ್ಣವಾಗಿ ನಂಬಿ ಹಣ ನೀಡುವುದು ಒಳ್ಳೆಯದಲ್ಲ. ಹಳೆಯ ಬಾಕಿ ಹಣ ಹಿಂತಿರುಗಿ ಬರುವ ಸೂಚನೆಗಳಿವೆ. ಹಣದ ವಿಷಯದಲ್ಲಿ ಎಚ್ಚರಿಕೆಯಿಂದ ವ್ಯವಹರಿಸಿದರೆ ಈ ಸಮಯ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ಮಾತ್ರ ನಿರ್ಲಕ್ಷ್ಯ ವಹಿಸಬೇಡಿ. ಸರಿಯಾಗಿ ನಿದ್ರೆ ಮಾಡಿ. ನೀರನ್ನು ಹೆಚ್ಚಾಗಿ ಕುಡಿಯಿರಿ. ಬೆಳಿಗ್ಗೆ ಸ್ವಲ್ಪ ಸಮಯ ನಡೆದಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿದಿನ ಸ್ವಲ್ಪ ಸಮಯ ಶಿವನಾಮ ಸ್ಮರಣೆ ಮಾಡಿ. ಈ 4 ದಿನಗಳಲ್ಲಿ ಶಿವ ದೇವಾಲಯ, ಶನಿ ದೇವಾಲಯ ಅಥವಾ ನವಗ್ರಹ ದೇವಾಲಯಕ್ಕೆ ಭೇಟಿ ನೀಡಿ ಕಪ್ಪು ಎಳ್ಳೆಣ್ಣೆಯಿಂದ ದೀಪ ಬೆಳಗಿದರೆ ಗ್ರಹ ಬಾಧೆಗಳು ಕಡಿಮೆಯಾಗಿ ಮೌನವಾಗಿ ಪ್ರಾರಂಭವಾದ ವಿಧಿ ಬದಲಾವಣೆಯು ಇನ್ನಷ್ಟು ಶುಭಪ್ರದವಾಗಿ ಬದಲಾಗುವ ಸಾಧ್ಯತೆಯಿದೆ. ನೀವು ಇಲ್ಲಿಯವರೆಗೆ ಮಾಡಿದ ಪ್ರಾಮಾಣಿಕ ಶ್ರಮಕ್ಕೆ ದೈವಿಕ ಫಲ ಸಿಗುವ ಸಮಯ ಹತ್ತಿರವಾಗುತ್ತಿದೆ. ಕಾಣಿಸದೆ ನಡೆಯುತ್ತಿರುವ ಈ ಬದಲಾವಣೆಯನ್ನು ನಂಬಿ ಮುನ್ನಡೆದರೆ ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಸಂತೋಷದ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ. ಕುಂಭ ರಾಶಿಯವರಿಗೆ ಈ 4 ದಿನಗಳಲ್ಲಿ ಹಣದ ವಿಷಯದಲ್ಲಿ ಕಾಣಿಸುವ ಬದಲಾವಣೆಯೂ ಒಮ್ಮೆಗೆ ಆಗುವುದಿಲ್ಲ, ಮೆಲ್ಲನೆ ನಡೆಯುತ್ತದೆ. ಅದಕ್ಕಾಗಿಯೇ ಬಹುತೇಕರು ಪ್ರಾರಂಭದಲ್ಲಿ ಇದನ್ನು ಗುರುತಿಸುವುದಿಲ್ಲ. ಆದರೆ ವಿಧಿಚಕ್ರವು ನಿಮಗೆ ಅನುಕೂಲಕರವಾಗಿ ತಿರುಗಲು ಪ್ರಾರಂಭವಾಗುತ್ತದೆ. ಬಹಳ ಕಾಲದಿಂದ ಬರಬೇಕಿದ್ದ ಹಣವು ಆಕಸ್ಮಿಕವಾಗಿ ನಿಮ್ಮ ಕೈಸೇರುವ ಸಾಧ್ಯತೆಯಿದೆ. ಯಾರೋ ಮರೆತು ಹೋಗಿದ್ದ ಸಾಲವನ್ನು ಹಿಂತಿರುಗಿಸಬಹುದು. ಒಂದು ಸಣ್ಣ ಕೆಲಸಕ್ಕಾಗಿ ಹೊರಗೆ ಹೋದಾಗ ಅಲ್ಲೇ ನಿಮಗೆ ದೊಡ್ಡ ಅವಕಾಶಕ್ಕೆ ಬಾಗಿಲು ತೆರೆಯುವ ವ್ಯಕ್ತಿಯ ಪರಿಚಯವಾಗಬಹುದು. ಈ ಪರಿಚಯವನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳಬೇಡಿ, ಏಕೆಂದರೆ ನಿಮ್ಮ ಜೀವನದಲ್ಲಿ ಮೌನವಾಗಿ ನಡೆಯುವ ವಿಧಿ ಬದಲಾವಣೆಯು ಇಂತಹ ಸಣ್ಣ ಘಟನೆಗಳ ಮೂಲಕವೇ ಪ್ರಾರಂಭವಾಗುತ್ತದೆ. ಮನೆಯಲ್ಲಿ ಹಣದ ಬಗ್ಗೆ ಹಿಂದೆ ಇದ್ದ ಆತಂಕಗಳು ಕ್ರಮೇಣ ಕಡಿಮೆಯಾಗುತ್ತವೆ. ಆದರೆ ಬಂದ ಪ್ರತಿಯೊಂದು ರೂಪಾಯಿಯನ್ನು ತಕ್ಷಣವೇ ಖರ್ಚು ಮಾಡದೆ ಸ್ವಲ್ಪ ಉಳಿತಾಯ ಮಾಡಿ. ಈ ದಿನಗಳಲ್ಲಿ ವಿಲಾಸಿ ಜೀವನಕ್ಕೆ ಖರ್ಚು ಮಾಡುವುದಕ್ಕಿಂತ ಭವಿಷ್ಯಕ್ಕಾಗಿ ಕಾಯ್ದಿರಿಸುವ ಅಭ್ಯಾಸವು ನಿಮಗೆ ತುಂಬಾ ಒಳಿತನ್ನು ಮಾಡುತ್ತದೆ. ವ್ಯಾಪಾರದಲ್ಲಿ ಸಣ್ಣ ಲಾಭ ಬಂದರೂ ಅದನ್ನು ಹಗುರವಾಗಿ ಕಾಣಬೇಡಿ. ಅದೇ ನಾಳೆಯ ದೊಡ್ಡ ಲಾಭಕ್ಕೆ ಬುನಾದಿಯಾಗುತ್ತದೆ. ಯಾರೋ ನಿಮಗೆ ಹೂಡಿಕೆಯ ಬಗ್ಗೆ ಹೇಳಬಹುದು, ಆದರೆ ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಹಣ ಹೂಡಿಕೆ ಮಾಡಬೇಡಿ. ಶನಿ ಭಗವಾನನು ಈ ಸಮಯದಲ್ಲಿ ನಿಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತಾನೆ. ಕಷ್ಟಪಟ್ಟು ಸಂಪಾದಿಸಿದ ಹಣವೇ ಉಳಿಯುತ್ತದೆ. ಬೇಗ ಬಂದ ಹಣವು ಬೇಗನೆ ಹೊರಟು ಹೋಗುತ್ತದೆ. ಅದಕ್ಕಾಗಿಯೇ ಪ್ರತಿ ನಿರ್ಧಾರದಲ್ಲೂ ತಾಳ್ಮೆ ವಹಿಸಿದರೆ ಲಕ್ಷ್ಮೀ ಕಟಾಕ್ಷವು ನಿಮ್ಮ ಮನೆಯನ್ನು ಮೆಲ್ಲನೆ ತುಂಬಲು ಪ್ರಾರಂಭಿಸುತ್ತದೆ. ಉದ್ಯೋಗದಲ್ಲಿರುವ ಕುಂಭ ರಾಶಿಯವರಿಗೆ ಈ 4 ದಿನಗಳಲ್ಲಿ ನಿಮ್ಮ ಕಷ್ಟವು ಯಾರಿಗೂ ಕಾಣಿಸದಿದ್ದರೂ ಸರಿಯಾದ ಸಮಯದಲ್ಲಿ ನಿಮ್ಮ ಪ್ರತಿಭೆಯನ್ನು ಗುರುತಿಸುವ ವ್ಯಕ್ತಿ ನಿಮ್ಮ ಮುಂದೆ ಬರುತ್ತಾರೆ. ನೀವು ಮಾಡಿದ ಕೆಲಸದ ಬಗ್ಗೆ ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸುವ ಸಾಧ್ಯತೆಯಿದೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳನ್ನು ಒಪ್ಪಿಸಲಾಗುತ್ತದೆ. ಪ್ರಾರಂಭದಲ್ಲಿ ಅದು ಹೆಚ್ಚುವರಿ ಹೊರೆಯಾಗಿ ಅನಿಸಿದರೂ ಅದೇ ಭವಿಷ್ಯದಲ್ಲಿ ಬಡ್ತಿಗೆ ಕಾರಣವಾಗುತ್ತದೆ. ಉದ್ಯೋಗ ಬದಲಾವಣೆಗಾಗಿ ಕಾಯುತ್ತಿರುವವರಿಗೆ ನಿರೀಕ್ಷಿಸದ ಕರೆ ಬರಬಹುದು. ಸಂದರ್ಶನಕ್ಕೆ ಹೋಗುವವರಿಗೆ ಧೈರ್ಯ ಬಹಳ ಅಗತ್ಯ. ನೀವು ಅಂದುಕೊಂಡಿದ್ದಕ್ಕಿಂತ ಒಳ್ಳೆಯ ಫಲಿತಾಂಶ ಬರುವ ಸಾಧ್ಯತೆಯಿದೆ. ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳು ಕುದುರುವ ಸೂಚನೆಗಳು ಕಾಣಿಸುತ್ತಿವೆ. ಹಿಂದೆ ನಿಮ್ಮ ಮೇಲೆ ನಂಬಿಕೆಯಿಲ್ಲದ ವ್ಯಕ್ತಿಗಳೇ ಈಗ ಮತ್ತೆ ನಿಮ್ಮೊಂದಿಗೆ ಸೇರಿ ಕೆಲಸ ಮಾಡಲು ಬಯಸಬಹುದು. ಆದರೆ ಗತಕಾಲದ ಅನುಭವಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿರ್ಧಾರ ತೆಗೆದುಕೊಳ್ಳಿ. ವಿದ್ಯಾರ್ಥಿಗಳಿಗೆ ಈ ಸಮಯ ಬಹಳ ಅನುಕೂಲಕರವಾಗಿದೆ. ಓದಿದ್ದು ಚೆನ್ನಾಗಿ ನೆನಪಿರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಒಳ್ಳೆಯ ಫಲಿತಾಂಶದ ಹಾದಿ ಕಾಣಿಸುತ್ತದೆ. ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೆ ಒಂದು ಒಳ್ಳೆಯ ಮಾಹಿತಿ ಸಿಗುವ ಸಾಧ್ಯತೆಯಿದೆ. ಈ 4 ದಿನಗಳಲ್ಲಿ ನೀವು ಮಾಡುವ ಪ್ರತಿಯೊಂದು ಪ್ರಯತ್ನವೂ ತಕ್ಷಣವೇ ಫಲ ನೀಡದಿದ್ದರೂ ಅದು ಭವಿಷ್ಯದಲ್ಲಿ ನಿಮ್ಮ ಮಟ್ಟವನ್ನು ಹೆಚ್ಚಿಸುವ ಬೀಜವಾಗಿ ಬದಲಾಗುತ್ತದೆ. ಅದಕ್ಕಾಗಿಯೇ ಯಾವುದೇ ಸಣ್ಣ ಅವಕಾಶವನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿದ್ದರೂ ದೇಹವು ನೀಡುವ ಸಣ್ಣ ಸಂಕೇತಗಳನ್ನು ನಿರ್ಲಕ್ಷಿಸಬೇಡಿ. ನಿದ್ರೆ ಕಡಿಮೆಯಾಗುವುದು, ಆಯಾಸ, ತಲೆನೋವು, ಕಾಲು ನೋವು ಅಥವಾ ಬೆನ್ನು ನೋವಿನಂತಹ ಸಮಸ್ಯೆಗಳು ಸ್ವಲ್ಪ ಕಿರಿಕಿರಿ ಉಂಟುಮಾಡಬಹುದು. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು,
ತಕ್ಕಷ್ಟು ನೀರು ಕುಡಿಯುವುದು ಬಹಳ ಅಗತ್ಯ. ಹೊರಗಿನ ಆಹಾರ ಸೇವನೆಯನ್ನು ಕಡಿಮೆ ಮಾಡಿ. ಮಾನಸಿಕ ಒತ್ತಡವು ಈ ದಿನಗಳಲ್ಲಿ ಸ್ವಲ್ಪ ಹೆಚ್ಚಾಗಬಹುದು. ಅದಕ್ಕಾಗಿಯೇ ಬೆಳಿಗ್ಗೆ ಅಥವಾ ಸಂಜೆ 10 ನಿಮಿಷಗಳ ಕಾಲ ಪ್ರಶಾಂತವಾಗಿ ಕುಳಿತು ದೈವನಾಮ ಸ್ಮರಣೆ ಮಾಡಿ. ನಿಮ್ಮ ಸುತ್ತಲಿರುವ ಪ್ರತಿಯೊಬ್ಬರೂ ನಿಮ್ಮ ಒಳಿತನ್ನೇ ಬಯಸುತ್ತಾರೆ ಎಂದು ಭಾವಿಸಬೇಡಿ. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುವ ಸಾಧ್ಯತೆಯಿದೆ. ನಿಮ್ಮ ಯೋಜನೆಗಳನ್ನು ಪ್ರತಿಯೊಬ್ಬರೊಂದಿಗೂ ಹಂಚಿಕೊಳ್ಳಬೇಡಿ. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಮೌನದ ವಿಧಿ ಬದಲಾವಣೆಯ ಬಗ್ಗೆ ಮುಂಚಿತವಾಗಿಯೇ ಮಾತನಾಡಿದರೆ ಕೆಲವು ಅಡೆತಡೆಗಳು ಉಂಟಾಗುವ ಸಾಧ್ಯತೆಯಿರುತ್ತದೆ. ಅದಕ್ಕಾಗಿಯೇ ಕೆಲಸ ಮುಗಿಯುವವರೆಗೆ ಮೌನವಾಗಿರುವುದು ಒಳ್ಳೆಯದು. ಕೋಪದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ನಷ್ಟವನ್ನು ತರುತ್ತವೆ. ಪ್ರಶಾಂತವಾಗಿ ಯೋಚಿಸಿ ತೆಗೆದುಕೊಳ್ಳುವ ನಿರ್ಧಾರಗಳು ವಿಜಯವನ್ನು ನೀಡುತ್ತವೆ. ನಿಮಗೆ ಎದುರಾಗುವ ಪ್ರತಿಯೊಂದು ಸಣ್ಣ ಪರೀಕ್ಷೆಯೂ ಭಗವಂತನು ನಿಮಗೆ ನೀಡುತ್ತಿರುವ ತರಬೇತಿ ಎಂದು ಭಾವಿಸಿದರೆ ಭಯ ಕಡಿಮೆಯಾಗಿ ಧೈರ್ಯ ಹೆಚ್ಚಾಗುತ್ತದೆ. ಈ 4 ದಿನಗಳಲ್ಲಿ ಭಗವಂತನು ನಿಮಗೆ ಕೆಲವು ವಿಶೇಷ ಸಂಕೇತಗಳನ್ನು ಕಳುಹಿಸುವ ಸಾಧ್ಯತೆಯಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಮನಸ್ಸಿನಲ್ಲಿ ಒಂದು ವಿಚಿತ್ರ ಪ್ರಶಾಂತತೆ ಉಂಟಾಗುವುದು, ಬಹಳ ದಿನಗಳಿಂದ ನೋಡದ ವ್ಯಕ್ತಿ ಆಕಸ್ಮಿಕವಾಗಿ ಕಾಣಿಸುವುದು, ಒಂದೇ ಮಾತನ್ನು ಹಲವರು ಹೇಳುವುದು, ದೇವಾಲಯಕ್ಕೆ ಹೋಗಬೇಕೆಂಬ ಬಲವಾದ ಆಸೆ ಮೂಡುವುದು, ಕನಸಿನಲ್ಲಿ ದೇವಾಲಯ ಅಥವಾ ದೀಪ ಕಾಣಿಸುವುದು ಮುಂತಾದ ಘಟನೆಗಳು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತಿದೆ ಎಂಬುದರ ಸೂಚನೆಗಳಾಗಿ ಭಾವಿಸಬಹುದು. ಸಾಧ್ಯವಾದರೆ ಈ ದಿನಗಳಲ್ಲಿ ಶಿವ ದೇವಾಲಯ, ಶನಿ ದೇವಾಲಯ, ನವಗ್ರಹ ದೇವಾಲಯ ಅಥವಾ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ. ಶಿವನಿಗೆ ಜಲಾಭಿಷೇಕ ಮಾಡಿ. ಶನಿ ಭಗವಾನನಿಗೆ ಕಪ್ಪು ಎಳ್ಳೆಣ್ಣೆಯಿಂದ ದೀಪ ಬೆಳಗಿಸಿ. ನವಗ್ರಹಗಳಿಗೆ 9 ಪ್ರದಕ್ಷಿಣೆ ಹಾಕಿ. ಮನೆಗೆ ಬಂದ ನಂತರ ಬಡವರಿಗೆ ಅನ್ನದಾನ ಮಾಡುವುದು ಅಥವಾ ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕುವುದು ಅತ್ಯಂತ ಶುಭಪ್ರದ. ನಿಮ್ಮ ಮನೆಯ ಹಿರಿಯರ ಆಶೀರ್ವಾದ ಪಡೆಯುವುದು ಸಹ ಈ ಸಮಯದಲ್ಲಿ ದೊಡ್ಡ ಪರಿಹಾರವಾಗಿ ಕೆಲಸ ಮಾಡುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ಹೃದಯ ಹೇಳುವ ಒಳ್ಳೆಯ ಕೆಲಸವನ್ನು ಮುಂದೂಡಬೇಡಿ. ಏಕೆಂದರೆ ಭಗವಂತನು ಕೆಲವೊಮ್ಮೆ ನಮ್ಮ ಜೀವನವನ್ನು ಬದಲಾಯಿಸುವ ಅವಕಾಶಗಳನ್ನು ಮನುಷ್ಯರ ರೂಪದಲ್ಲಿ ಕಳುಹಿಸುತ್ತಾನೆ. ನೀವು ಮಾಡುವ ಒಂದು ಸಣ್ಣ ದಾನ, ಒಂದು ಒಳ್ಳೆಯ ಮಾತು, ಒಂದು ಪ್ರಾಮಾಣಿಕ ನಿರ್ಧಾರ, ಭಕ್ತಿಯಿಂದ ಮಾಡಿದ ಪ್ರಾರ್ಥನೆಯೇ ನಿಮ್ಮ ಜೀವನದಲ್ಲಿ ಮೌನವಾಗಿ ನಡೆಯುವ ವಿಧಿ ಬದಲಾವಣೆಯನ್ನು ಶುಭ ದಿಕ್ಕಿನಲ್ಲಿ ನಡೆಸುವ ದೈವಿಕ ಸಂಕೇತವಾಗಿ ಬದಲಾಗುವ ಸಾಧ್ಯತೆಯಿದೆ. ಕುಂಭರಾಶಿಯವರು ಆಗಸ್ಟ್ 10, 11, 12, 13ರಂದು ಒಂದು ಮುಖ್ಯವಾದ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಮೌನದ ವಿಧಿ ಬದಲಾವಣೆಯು ಎಲ್ಲರಿಗೂ ಕಾಣಿಸುವುದಿಲ್ಲ. ಆದರೆ ಕೆಲವು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರುತ್ತಿರುವ ಒಳ್ಳೆಯ ಬದಲಾವಣೆಯನ್ನು ತಡೆಯಲು ಪ್ರಯತ್ನಿಸುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ನಿಮ್ಮ ಭವಿಷ್ಯದ ಯೋಜನೆಗಳು, ಹೊಸ ಉದ್ಯೋಗದ ವಿಷಯ, ವ್ಯಾಪಾರದ ಆಲೋಚನೆಗಳು, ಹೂಡಿಕೆಗಳು ಅಥವಾ ಕುಟುಂಬದ ನಿರ್ಧಾರಗಳನ್ನು ಪ್ರತಿಯೊಬ್ಬರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಯಶಸ್ಸಿನ ಬಗ್ಗೆ ಮುಂಚಿತವಾಗಿಯೇ ಹೇಳುವುದರಿಂದ ಅನಗತ್ಯ ಅಡೆತಡೆಗಳು ಉಂಟಾಗಬಹುದು. ಕೆಲವರು ಸಿಹಿಯಾಗಿ ಮಾತನಾಡಿದರೂ ಅವರ ಉದ್ದೇಶ ಅಷ್ಟೊಂದು ಒಳ್ಳೆಯದಾಗಿರಲಿಕ್ಕಿಲ್ಲ. ನಿಮ್ಮ ಯಶಸ್ಸನ್ನು ನೋಡಿ ಹೊಟ್ಟೆಕಿಚ್ಚು ಪಡುವ ವ್ಯಕ್ತಿಗಳು ಸಹ ನಿಮ್ಮ ಸುತ್ತಲೂ ಇರುವ ಸಾಧ್ಯತೆಯಿದೆ. ಅಂತಹವರೊಂದಿಗೆ ವಾದಕ್ಕೆ ಇಳಿಯದೆ ಮುಗುಳುನಗೆಯೊಂದಿಗೆ ಮೌನವಾಗಿರಿ. ಈ ದಿನಗಳಲ್ಲಿ ಮೌನವು ನಿಮಗೆ ದೊಡ್ಡ ರಕ್ಷೆಯಾಗಿ ಕೆಲಸ ಮಾಡುತ್ತದೆ. ಯಾರೋ ನಿಮಗೆ ಆಕರ್ಷಕ ಆಫರ್ ಅಥವಾ ತಕ್ಷಣವೇ ಲಾಭ ಬರುತ್ತದೆ ಎಂದು ಹೇಳುವ ಸಾಧ್ಯತೆಯಿದೆ. ಅಂತಹ ಮಾತುಗಳನ್ನು ಕೇಳಿದ ತಕ್ಷಣ ನಂಬಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸಂಪೂರ್ಣವಾಗಿ ತಿಳಿದುಕೊಂಡ ನಂತರವಷ್ಟೇ ಮುನ್ನಡೆಯಿರಿ. ಕುಟುಂಬದಲ್ಲಿ ಹಿರಿಯರು ಹೇಳುವ ಒಳ್ಳೆಯ ಸಲಹೆಯನ್ನು ಮಾತ್ರ ತಪ್ಪದೇ ಪಾಲಿಸಿ. ಈ 4 ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಬರುವ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ಕಾರಣದೊಂದಿಗೆ ಬರುತ್ತಾನೆ. ಕೆಲವರು ನಿಮ್ಮನ್ನು ಮುಂದೆ ನಡೆಸುತ್ತಾರೆ, ಮತ್ತೆ ಕೆಲವರು ಒಂದು ಪಾಠವನ್ನು ಕಲಿಸುತ್ತಾರೆ, ಮತ್ತೆ ಕೆಲವರು ಒಂದು ಪಾಠವನ್ನು ಕಲಿಸುತ್ತಾರೆ. ಅದಕ್ಕಾಗಿಯೇ ವ್ಯಕ್ತಿಗಳನ್ನು ಅವರ ಮಾತುಗಳಿಂದಲ್ಲ, ಅವರ ಕೆಲಸಗಳಿಂದ ಅಳೆಯಿರಿ. ನಿಮ್ಮ ಸಹನೆ, ನಿಮ್ಮ ನಿಶ್ಶಬ್ದ, ನಿಮ್ಮ ಬುದ್ಧಿವಂತ ನಿರ್ಧಾರಗಳೇ ಈ ವಿಧಿ ಬದಲಾವಣೆಯನ್ನು ವಿಜಯವಾಗಿ ಬದಲಾಯಿಸಲಿವೆ. ಭಗವಂತನು ಕಳುಹಿಸುವ ಕೊನೆಯ ಸಂಕೇತವೆಂದರೆ ವಿಧಿ ಬದಲಾವಣೆ ಸಂಪೂರ್ಣವಾಗಿ ಪ್ರಾರಂಭವಾಗುವ ಸಮಯ. ಈ 4 ದಿನಗಳಲ್ಲಿ ನಿಮಗೆ ಒಂದು ವಿಚಿತ್ರ ಅನುಭೂತಿ ಉಂಟಾಗಬಹುದು. ಕಾರಣವಿಲ್ಲದೆ ಮನಸ್ಸು ಪ್ರಶಾಂತವಾಗಿರುವುದು, ಬಹಳ ದಿನಗಳಿಂದ ಮನಸ್ಸಿನಲ್ಲಿದ್ದ ಭಯ ಒಮ್ಮೆಗೆ ಹೊರಟು ಹೋಗುವುದು, ಬೆಳಿಗ್ಗೆ ಎದ್ದ ತಕ್ಷಣ ಹೊಸ ಉತ್ಸಾಹ ಮೂಡುವುದು ಅಥವಾ ಒಂದೇ ಸಂಖ್ಯೆ ಪದೇ ಪದೇ ಕಾಣಿಸುವುದು ಮುಂತಾದ ಸಣ್ಣ ಘಟನೆಗಳು ನಡೆಯಬಹುದು. ಇವು ಸಾಮಾನ್ಯ ಕಾಕತಾಳೀಯಗಳಷ್ಟೇ ಅಲ್ಲ, ನಿಮ್ಮ ಜೀವನದಲ್ಲಿ ದೈವವು ಹೊಸ ಬಾಗಿಲನ್ನು ತೆರೆಯಲಿದೆ ಎಂಬುದರ ಸಂಕೇತಗಳಾಗಿಯೂ ಭಾವಿಸಬಹುದು. ಬಹಳ ಕಾಲದಿಂದ ನೀವು ಅನುಭವಿಸಿದ ಕಷ್ಟಗಳಿಗೆ ಮುಕ್ತಾಯ ಹತ್ತಿರವಾಗುತ್ತಿದೆ. ಆದರೆ ದೈವ ಕೊಡುವ ಅವಕಾಶವನ್ನು ಗುರುತಿಸಲು ಸಾಧ್ಯವಾಗುವವರೇ ಅದನ್ನು ಸದ್ಬಳಕೆ ಮಾಡಿಕೊಳ್ಳುತ್ತಾರೆ. ಈ ದಿನಗಳಲ್ಲಿ ನಿಮ್ಮ ಮನಸ್ಸು ಯಾವುದೇ ಒಳ್ಳೆಯ ಕೆಲಸ ಮಾಡಲು ಹೇಳಿದರೂ ಅದನ್ನು ಮುಂದೂಡಬೇಡಿ. ಯಾರಿಗಾದರೂ ಸಹಾಯ ಮಾಡಬೇಕೆನಿಸಿದರೆ ಮಾಡಿ. ಕ್ಷಮೆ ಕೇಳಬೇಕಾದಲ್ಲಿ ತಡ ಮಾಡಬೇಡಿ. ತಂದೆ ತಾಯಿಯ ಆಶೀರ್ವಾದ ಪಡೆಯಬೇಕೆನಿಸಿದರೆ ತಕ್ಷಣವೇ ಪಡೆಯಿರಿ. ಕೆಲವೊಮ್ಮೆ ಇಂತಹ ಸಣ್ಣ ಕೆಲಸಗಳೇ ದೊಡ್ಡ ಅದೃಷ್ಟಕ್ಕೆ ಕಾರಣವಾಗುತ್ತವೆ.
ನೀವು ಹಿಂದೆ ಕಳೆದುಕೊಂಡ ಅವಕಾಶವು ಮತ್ತೊಂದು ರೂಪದಲ್ಲಿ ಹಿಂತಿರುಗಿ ಬರಬಹುದು. ಆದರೆ ಈ ಬಾರಿ ಅದನ್ನು ನಿರ್ಲಕ್ಷಿಸಬೇಡಿ. ಈ 4 ದಿನಗಳಲ್ಲಿ ನೀವು ಇಡುವ ಒಂದು ಸರಿಯಾದ ಹೆಜ್ಜೆಯು ಬರಲಿರುವ ಕೆಲವು ತಿಂಗಳ ಜೀವನಕ್ಕೆ ಬಲವಾದ ಬುನಾದಿಯಾಗುತ್ತದೆ. ನೆನಪಿಡಿ, ದೈವವು ನಿಮ್ಮ ಜೀವನವನ್ನು ಬದಲಾಯಿಸುವಾಗ ಮೊದಲಿಗೆ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸುತ್ತದೆ, ಆನಂತರ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತದೆ, ಕೊನೆಯಲ್ಲಿ ನಿಮ್ಮ ವಿಧಿಯನ್ನೇ ಬದಲಾಯಿಸಿಬಿಡುತ್ತದೆ. ಈಗ ಅದೇ ನಿಶ್ಶಬ್ದ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗುತ್ತಿದೆ. ಮೌನವಾಗಿ ನಡೆಯುವ ವಿಧಿ ಬದಲಾವಣೆಯು ಶುಭಫಲವಾಗಿ ಬದಲಾಗಲು ತಪ್ಪದೇ ಮಾಡಬೇಕಾದ ಪರಿಹಾರಗಳು. ಈ 4 ದಿನಗಳಲ್ಲಿ ಪ್ರತಿ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 108 ಬಾರಿ ಜಪಿಸಿ. ಈ ಜಪವು ಶನಿ ಭಗವಾನನ ಅನುಗ್ರಹವನ್ನು ಹೆಚ್ಚಿಸಿ ಕರ್ಮ ಫಲಗಳನ್ನು ಅನುಕೂಲಕರವಾಗಿ ಬದಲಾಯಿಸುವ ಶಕ್ತಿಯನ್ನು ನೀಡುತ್ತದೆ. ಸೋಮವಾರ ಶಿವ ದೇವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ನೀರು ಮತ್ತು ಹಾಲನ್ನು ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಬುಧವಾರ ಹೆಸರುಕಾಳು ಅಥವಾ ಹಸಿರು ತರಕಾರಿಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡಿ. ಗುರುವಾರ ಹಳದಿ ಬಣ್ಣದ ಹಣ್ಣುಗಳು ಅಥವಾ ಕಡಲೆಬೇಳೆ ದಾನ ಮಾಡಿದರೆ ಗುರುಗ್ರಹದ ಅನುಗ್ರಹ ಲಭಿಸುತ್ತದೆ. ಶನಿವಾರ ಕಪ್ಪು ಎಳ್ಳೆಣ್ಣೆಯಿಂದ ಶನಿ ದೇವಾಲಯದಲ್ಲಿ ದೀಪ ಬೆಳಗಿಸಿ 7 ಪ್ರದಕ್ಷಿಣೆಗಳನ್ನು ಮಾಡಿ. ಸಾಧ್ಯವಾದರೆ ಕಾಗೆಗಳಿಗೆ ಬೇಯಿಸಿದ ಅನ್ನ, ಕಪ್ಪು ನಾಯಿಗೆ ರೊಟ್ಟಿ ಅಥವಾ ಆಹಾರ ನೀಡಿ. ಬಡವರಿಗೆ ಪಾದರಕ್ಷೆ, ಛತ್ರಿ ಅಥವಾ ವಸ್ತ್ರದಾನ ಮಾಡುವುದು ಈ ಸಮಯದಲ್ಲಿ ಅತ್ಯಂತ ಶುಭಪ್ರದ. ಮನೆಯಲ್ಲಿ ಪ್ರತಿ ಸಂಜೆ ಹಸುವಿನ ತುಪ್ಪದಿಂದ ದೀಪ ಬೆಳಗಿಸಿ ಕುಟುಂಬದವರೆಲ್ಲರೂ ಸೇರಿ 5 ನಿಮಿಷ ದೈವನಾಮ ಸ್ಮರಣೆ ಮಾಡಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಕಡಿಮೆಯಾಗುತ್ತವೆ. ಅತ್ಯಂತ ಪ್ರಮುಖವಾದ ಪರಿಹಾರವೇನೆಂದರೆ, ಈ 4 ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ದೊಡ್ಡ ನಿರ್ಧಾರಗಳನ್ನು ಅಗತ್ಯವಿಲ್ಲದವರಿಗೆ ಹೇಳದೆ ಮೌನವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡುತ್ತಾ ಸಾಗಿ. ಈ ಮೌನವು ನಿಮಗೆ ದೈವಿಕ ಕವಚದಂತೆ ಕೆಲಸ ಮಾಡುತ್ತದೆ. ಅದೇ ನಿಮ್ಮ ವಿಧಿ ಬದಲಾವಣೆಯನ್ನು ಇನ್ನಷ್ಟು ಬಲಪಡಿಸುತ್ತದೆ. ಕುಂಭ ರಾಶಿಯವರಿಗೆ ಆಗಸ್ಟ್ 10, 11, 12, 13 ಈ ದಿನಾಂಕಗಳು ಜೀವನದಲ್ಲಿ ನೆನಪಿನಲ್ಲಿ ಉಳಿಯುವ ದಿನಗಳಾಗಿ ಬದಲಾಗುವ ಸಾಧ್ಯತೆಯಿದೆ. ಹೊರಗಡೆಗೆ ಸಾಮಾನ್ಯವಾಗಿ ಕಾಣಿಸುವ ಪ್ರತಿಯೊಂದು ಘಟನೆಯ ಹಿಂದೆ ದೈವಿಕ ಸಂಕಲ್ಪ ಅಡಗಿರಬಹುದು. ಅದಕ್ಕಾಗಿಯೇ ಪ್ರತಿಯೊಂದು ದಿನವನ್ನು ನಂಬಿಕೆಯಿಂದ ಪ್ರಾರಂಭಿಸಿ. ಪ್ರತಿಯೊಂದು ನಿರ್ಧಾರವನ್ನು ಪ್ರಶಾಂತವಾಗಿ ತೆಗೆದುಕೊಳ್ಳಿ. ಪ್ರತಿಯೊಂದು ಅವಕಾಶವನ್ನು ಗೌರವಿಸಿ. ನಿಮ್ಮ ಕಷ್ಟವನ್ನು ಭಗವಂತನು ಎಂದಿಗೂ ವ್ಯರ್ಥ ಮಾಡುವುದಿಲ್ಲ. ಸರಿಯಾದ ಸಮಯ ಬಂದಾಗ ನಿಮಗೆ ಬರಬೇಕಾದದ್ದು ಖಂಡಿತವಾಗಿಯೂ ನಿಮ್ಮ ಕೈ ಸೇರುತ್ತದೆ. ಈ ಬಾರಿ ಆ ಸಮಯವು ನಿಶ್ಶಬ್ದವಾಗಿ ನಿಮ್ಮ ಜೀವನಕ್ಕೆ ಕಾಲಿಡುತ್ತಿದೆ. ನೀವು ನಂಬಿಕೆಯಿಂದ ಮುನ್ನಡೆದರೆ ಈ ಮೌನವಾಗಿ ನಡೆಯುವ ವಿಧಿ ಬದಲಾವಣೆಯು ನಿಮ್ಮ ಕುಟುಂಬಕ್ಕೆ ಆನಂದವನ್ನು, ನಿಮ್ಮ ವೃತ್ತಿಗೆ ಅಭಿವೃದ್ಧಿಯನ್ನು, ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸ್ಥಿರತೆಯನ್ನು, ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರಲೆಂದು ಪರಮೇಶ್ವರನು, ಶನಿ ಭಗವಾನನು ಹಾಗೂ ಶ್ರೀ ಮಹಾವಿಷ್ಣುವು ಅನುಗ್ರಹಿಸಲಿ ಎಂದು ಹಾರೈಸುತ್ತೇನೆ. ನಿಮ್ಮ ಜೀವನದಲ್ಲಿ ಶುಭ, ಐಶ್ವರ್ಯ, ಆರೋಗ್ಯ ಹಾಗೂ ಯಶಸ್ಸು ತುಂಬಿರಲೆಂದು ದೈವದಲ್ಲಿ ಪ್ರಾರ್ಥಿಸುತ್ತೇನೆ. ಇಂತಹ ಇನ್ನಷ್ಟು ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.